ಹಾಗಾದ್ರೆ ನಾರಾಯಣಗೌಡರ ಆಸ್ತಿ ಎಷ್ಟಿದೆ? 100 ಕೋಟಿ ಆಸುಪಾಸು, 200 ಕೋಟಿ ಆಸುಪಾಸು ಅಥವಾ 300 ಕೋಟಿಗೂ ಹೆಚ್ಚು? ಬಹುಶಃ ಈಗ ರಾಮಣ್ಣನ ಬಾಯಲ್ಲಿ 100 ಕೋಟಿ, ಭೀಮಣ್ಣನ ಬಾಯಲ್ಲಿ 200 ಕೋಟಿ, ತಿಮ್ಮಣ್ಣನ ಬಾಯಲ್ಲಿ 500 ಕೋಟಿ. ಬಾಯಿಂದ ಬಾಯಿಗೆ ಆ ಕೋಟಿಗೆ ಲೆಕ್ಕ ಇರಲ್ಲ. ಆದರೆ ನಾರಾಯಣಗೌಡರಿಗೆ ತನ್ನ ಕಾರ್ಯಕರ್ತರೇ ಆಸ್ತಿ. ನನಗೊಂದು ಮನೆ ಇದೆ, ಆ ಮನೆ ಮೇಲೆ 2 ಕೋಟಿ ಸಾಲ ಇದೆ. ಜನತಾ ಕೋಆಪರೇಟಿವ್ ಬ್ಯಾಂಕಲ್ಲಿ 2 ಕೋಟಿ ಸಾಲ ಮಾಡಿ ನಾನು ಮನೆ ಕಟ್ಟಿದ್ದೀನಿ. ಗೊತ್ತಾಯ್ತಾ? ಅದೇ ನನ್ನ ಆಸ್ತಿ. ನನ್ನ ಕಾರ್ಯಕರ್ತರೇ ನನಗೆ ಆಸ್ತಿ. ಹಾಗಾಗಿ ಇದೇನಾಗುತ್ತೆ ಅಂತೆ ಕಾಣದ ಜಗತ್ತು. ನನಗೆ ನೋಡಿದ್ದೀನಿ ಎಷ್ಟೋ ಸಲ ಈ ರಾಜಕಾರಣಿಗಳ ಬಗ್ಗೆ ಕೆಲವರು ಮಾತಾಡ್ತಾರೆ ಕೂತಿದ್ದಾಗ. ಯಾವುದು ಅದು ಲೀಲಾ ಪ್ಯಾಲೇಸ್ ಹೋಟ್ಲು ದೇವೇಗೌಡರದು ಅನ್ನೋದು, ಇನ್ಯಾವುದೋ ಕಾಂಪ್ಲೆಕ್ಸ್ ತೋರಿಸಿ DK ಶಿವಕುಮಾರ್ದು ಅಂತ ಹೇಳೋದು, ಇನ್ಯಾರ್ದೋ ಇದು ಕೇಳಿ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳೋದು. ಹಂಗೆ ಈ ಮೂಳಿಲ್ಲದ ನಾಲಿಗೆ ಇದೆಯಲ್ಲ, ಅದು ಹೋಗ್ತಾ ಮಾತಾಡ್ತಾ ಇಡೀ ಬೆಂಗಳೂರು ಇವ್ರದ್ದು ಅಂತ ಹೇಳುವಂಥ ಕಾಲ ಬಂದರೂ ಬರ್ಬೋದು. ನಾಳೆ ಅಲ್ಲೆಲ್ಲೋ ನೀವು ಹೇಳಿದ್ರಲ್ಲ ನಾರಾಯಣ ಹೃದಯಾಲಯ ಇದ್ದರೆ ಇದು ನಾರಾಯಣಗೌಡ್ರದ್ದು ಅಂತ ಹೇಳ್ಬೋದು. ಹಾಗಾಗಿ ಈ ಜನರ ಇದೆಯಲ್ಲ, ಜನರು ಮಾತು ಅದು ಒಂಥರ ಈ ಎಲ್ಲ ಆಕಾಶವಾಣಿ ದೂರದರ್ಶನಗಿಂತ ಭಾರಿ ದೊಡ್ಡ ವಾಹಿನಿ ಅದು.